ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದರ ಬಗ್ಗೆ ಕಿಂಚಿತ್ತು ಯಾರೂ ಇಲ್ಲಿವರೆಗೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾಲಿಗೆ ಉದ್ದಾಗಿದೆ ಅಂತ ಹೇಳಿ. ಇದೇ ಪದ ಬಳಕೆ ಪ್ರಯೋಗಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ, ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಾ ಇದೆ. MLC ರವಿಕುಮಾರ್ ವಿರುದ್ಧ ಪ್ರದೀಪ್ ಈಶ್ವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎನ್ ರವಿಕುಮಾರ್ಗೆ ನಾಯಿಗೆ ಬರುವಂತ 3 ಕಾಯಿಲೆಗಳು ಬಂದಿದ್ದಾವೆ. 3 ಕಾಯಿಲೆಗಳಿದ್ದಾವೆ. ಒಂದು ಕ್ಯಾನೈನ್ ಡಿಸ್ಟಂಪರ್ ಅಂತ ಹೇಳಿ ಕಾಯಿಲೆ, ಸುಮ್ಮನೆ ಬೊಗಳೋದು, ಸುಮ್ಮನೆ ಬೊಗಳ್ತಾ ಇರೋದು. ಎರಡನೇದು ರೇಬಿಸ್ ಬಂದಿದೆ, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಮೂರನೇದು ಪಾರೋ ವೈರಸ್ ಬಂದಿದೆ. 3 ಬಿಟ್ಟವರಿಗೆ ಬರುವಂಥ ಮೂರನೇ ಕಾಯಿಲೆ ಇದು. ಹೀಗಾಗಿ ಈ ನಾಯಿ ರೋಗ ಇರುವಂಥವರನ್ನು MLC ಮಾಡಬಹುದಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರ ರೇಬಿಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ ಹಂಗೆ MLCನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನ್ಗೆ ಗೌರವದಿಂದ, ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ. ಇನ್ನೊಂದು ವಿಚಾರ, BJP ಅವ್ರಿಗೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವ್ರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ. ಸರ್, ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. BJPಯ ಸಂವಿಧಾನದ 4ನೇ ಆರ್ಟಿಕಲ್ ಅಲ್ಲಿ BJP ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಇದೆ. ನನ್ನ ಕಾಪಿ ಈಗ ಮೀಡಿಯಾ ಗ್ರೂಪ್ ಈಗ ಪ್ರೆಸ್ ಮೀಟ್ ಆಗಿದ ತಕ್ಷಣ BJP ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ, ಅದ್ರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಂ ಅಂತಾರೆ. ರವಿಯಣ್ಣ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವರ ಅಂತಾರೆ. ಒಂದು ಹೆಣ್ಣು ತಾಯಿಯಾಗಿ, ಮಡದಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ತನ್ನ ಪಾತ್ರವನ್ನ ನಿಭಾಯಿಸೋದ್ರ ಜೊತೆಗೆ ಒಂದು IAS ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನ ನಿಭಾಯಿಸೋದು ನೀನು ಬೊಗಳದಷ್ಟು ಈಸಿ ಅಲ್ಲ ರವಿಯಣ್ಣ.